ನಮ್ಮ ಅಪ್ಪಂಗೆ ಅಂಬಾನಿ ಅವ್ರು ಕೊಡ್ಸಿದ್ದು ಫ್ಲೈಟ್ ಏನ್ ಮಾಡಿದೆ? ಹಾಯ್, ಇದು ನನ್ನ ಡೈಲಿ ವ್ಲಾಗ್ನ 7ನೇ ದಿನ. ಇವತ್ತು ಬೆಳಗ್ಗೆ ಎದ್ದಿದ್ದು ನಾನು ಸೀದಾ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಿದ್ದ ಅಕ್ಕಂಗೆ ಹಾಯ್ ಹೇಳಿದೆ. ಹಾಯ್ ಹೇಳಿ ಸಾಕು, ಮತ್ತು ಗೀಸರ್ ರೆಡಿ ಮಾಡು ಅಂದ್ಲು. ಕೆಟ್ಟೋಗಿರೋ ಗೀಸರ್ನ ನಾನು ಮೇಲ್ಗಡೆ ಹತ್ತಿ ರೆಡಿ ಮಾಡೋ ಅಷ್ಟರಲ್ಲಿ ಅಕ್ಕ ಕೈ ನೋಯ್ತಿದೆ ಕಣೋ ಅಂದ್ಲು. ಅಕ್ಕಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಲ್ಲಿಂದ ಫ್ರೆಶ್ ಅಪ್ ಹಾಕಿ ಬಾಕ್ಸ್ಗೆ ಹಾಕ್ಕೊಂಡು ಅಕ್ಕಂಗೆ ಬಾಯ್ ಹೇಳಿ ನಾನು ಸೀದಾ ಹೊರಟಿದ್ದೆ ಆಫೀಸ್ ಕಡೆಗೆ. ಫ್ರಸ್ಟ್ರೇಷನ್ ಏನೇ ಇದ್ದರೂ ಯಾವುದನ್ನು ತೋರಿಸ್ಕೊಬಾರ್ದಪ್ಪ ಅಂತೇಳಿ ಕೆಲಸ ಮಾಡ್ತಾ ಕೂತ್ಕೊಂಡೆ. ಟೈಮ್ ಆಯ್ತಲ್ಲ ಅಂತೇಳಿ ತಿಂಡಿಗೆ ಹೋಗಿ ತಿಂಡಿನೂ ತಿಂದ್ಕೊಂಡು ಮತ್ತೆ ವರ್ಕ್ ಮಾಡ್ತಾ ಕೂತ್ಕೊಂಡೆ. ಪೆಂಡಿಂಗ್ ವರ್ಕ್ ಮುಗಿಸೋ ಅಷ್ಟರಲ್ಲಿ ಮತ್ತೇನಾಗಿತ್ತು ಅಂತೇಳಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಬತ್ತು. ಮತ್ತೆ ಉಳ್ದಿದ್ದು ಪೆಂಡಿಂಗ್ ವರ್ಕ್ಸ್ನ ಮುಗಿಸೋ ಅಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸೀದಾ ಹೊರಟೋನು ಮನೆಗೆ ಬಂದೆ. ಬೆಳಗ್ಗೆಯಿಂದ ಹಿಂಗೆ ಕೂತಿದ್ದ? ಇಲ್ಲ, ಒಂಚೂರು ಕಾಲಿಗೆ ಇಟ್ಕೊಂಡಿದ್ದೆ. ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದ್ದೆ ಅವಾಗ. ನಮ್ಮ ಅಪ್ಪಂಗೆ ಅಂಬಾನಿ ಅವ್ರು ಕೊಡ್ಸಿದ್ದು ಫ್ಲೈಟ್ ಏನ್ ಮಾಡಿದೆ? ಸರ್ವಿಸ್ ಬಿಟ್ಟ? ವಾಶಿ ಕೊಟ್ಟವಳಂತೆ ಗೈಸ್. ನಿಲ್ಸಿಟ್ಟಿದ್ದೆ ಆಚೆ ಕಡೆ. ಧೂಳ ಮೇಲ್ಗಡೆಯಿಂದ ಅಜ್ಜಿ ಕಸ ಗುಡ್ಸ್ ಕೆಳಗ್ ಬಿಡ್ಸಿ ಧೂಳಾಕ್ಬಿಟ್ಟಿದೆ. ಸೊ ಅದು ವಾಶಿಗೆ ಕೊಟ್ಟಿದ್ದೀನಿ. ಆಮೇಲೆ ಹೋಗಿ ತಗೋಬರೋಣ ಒಂಚೂರು ಪವರ್ ಶೋ ಹಾಕಿ ಹೋಗ್ತೀನಿ. ಸಾಕ್ ಟೈಮ್ ಪಾಸ್ ಮಾಡಿ ಹೋಗಿ ಪಾತ್ರೆ ತೊಳೆ, ಒಂದಿಷ್ಟು ಪಾತ್ರೆಗಳಿದ್ದಾವೆ. ಅಕ್ಕ ಹಂಗಂದ್ಮೇಲೆ ನಾನು ಸೀದಾ ಅಡುಗೆ ಮನೆಗೆ ಬಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಥರ ಎಲ್ಲ ಆಡ್ಕೊಂಡು ಕೊನೆಗೂ ಪಾತ್ರೆ ತೊಳೆದಿದ್ದು ಮುಗಿಸಿ ಏನು ಮಾಡೋದಪ್ಪ ಅಂತೇಳಿ ಸೊಳ್ಳೆ ಹೊಡ್ಕೊಂಡು ಕೂತ್ಕೊಂಡೆ. ಅಡುಗೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನಾನು ಊಟ ಮಾಡಿ ಮಲಗ್ತೀನಿ. ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ.